ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಪ್ರೀತಿಯ ನಮಸ್ಕಾರಗಳು. ಉದಯಿಸುತ್ತಿರುವ ಸೂರ್ಯ ಮತ್ತು ಓಡುತ್ತಿರುವ ಕುದುರೆಯ ಫೋಟೋ ಹಾಕಿದರೆ ಯಶಸ್ಸು ಸಿಗುವುದಿಲ್ಲ. ಯಶಸ್ಸನ್ನು ಕಾಣಬೇಕಾದರೆ ಸೂರ್ಯನಿಗಿಂತ ಮೊದಲೇ ಎದ್ದು ಕುದುರೆಯ ಥರ ಓಡಬೇಕು, ಚೆನ್ನಾಗಿ ದುಡಿಯಬೇಕು. ನಾವು ಏನು ಎನ್ನುವುದನ್ನು ಇತರರಿಗೆ ತೋರಿಸುವ ಅವಶ್ಯಕತೆಯಿಲ್ಲ. ಅವಶ್ಯಕತೆ ಬಂದಾಗ ನಾವೇನು ಎನ್ನುವುದು ತಾನಾಗಿಯೇ ಅವರ ಅರಿವಿಗೆ ಬರುತ್ತದೆ ಮತ್ತು ನಮ್ಮ ಬಗ್ಗೆ ಅರ್ಥವಾಗುತ್ತದೆ. ಶ್ರಮ ಪಟ್ಟವರೆಲ್ಲರೂ ಹಣವಂತರಾಗಬಹುದಾಗಿದ್ದರೆ ಕತ್ತೆಯು ಕೂಡ ಜಗತ್ತಿನ ಶ್ರೀಮಂತರ ಪಟ್ಟಿಯೊಳಗೆ ಸೇರಿಬಿಡುತ್ತಿತ್ತು. ಯೋಚಿಸಿ ನೋಡಿ. ಅವಶ್ಯಕತೆ ಇದ್ದಾಗ ಬರುವವರು ಬುದ್ಧಿವಂತರು, ಅವಶ್ಯಕತೆ ಮೀರಿ ನಮ್ಮ ಜೊತೆ ನಿಲ್ಲುವವರು ಹೃದಯವಂತರು. ಇದು ಎಂತಹ ಸೋಜಿಗ ಅಲ್ಲವೇ? ಜಪಮಾಲೆಯ 108 ಮಣಿಗಳನ್ನು ಜಪಿಸುವಾಗ ಮನಸ್ಸು ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ಅಲೆದಾಡುತ್ತದೆ. ಆದರೆ ಕಂತೆಯಲ್ಲಿನ ರೂಪಾಯಿ ನೋಟುಗಳನ್ನು ಎಣಿಸುವಾಗ ಮನಸ್ಸು ಏಕಾಗ್ರತೆಯನ್ನು ಸಾಧಿಸಿರುತ್ತದೆ. ಒಂದು ಜೀವ ನಿಮಗಾಗಿ, ನಿಮ್ಮ ಮಾತಿಗಾಗಿ ಅವರೆಲ್ಲ ಕೆಲಸವನ್ನು ಬಿಟ್ಟು ಕಾಯುತ್ತಾ ಇದ್ದಾರೆ ಎಂದರೆ ಅರ್ಥ ಮಾಡಿಕೊಳ್ಳಿ, ನಿಮ್ಮನ್ನು ಈ ಜಗತ್ತಿನಲ್ಲಿ ಬಹಳ ಇಷ್ಟಪಡುವ ವ್ಯಕ್ತಿ ಎಂದರೆ ಅದು ಅವರು ಮಾತ್ರ ಎಂದು. ಬದುಕುವ ದಾರಿಯನ್ನು ತೋರಿಸುವುದಕ್ಕೆ ಯಾರೂ ಮುಂದೆ ಬರುವುದಿಲ್ಲ. ಆದರೆ ನಮ್ಮನ್ನು ತುಳಿಯೋದಕ್ಕೆ, ನಾಶ ಮಾಡುವುದಕ್ಕೆ ಮಾತ್ರ ಎಲ್ಲರೂ ತುದಿಗಾಲಿನಲ್ಲಿ ಕಾಯುತ್ತಾ ನಿಂತಿರುತ್ತಾರೆ. ಬದುಕು ಕರೆದುಕೊಂಡು ಹೋಗುವ ಕಡೆ ನೀವು ಹೋಗಬೇಡಿ. ನೀವು ಹೋಗುವ ಕಡೆ ನಿಮ್ಮ ಬದುಕನ್ನು ಕರೆದುಕೊಂಡು ಹೋಗುವುದು ನಿಮ್ಮ ನಿಜವಾದ ಜಾಣತನ. ನಾವು ಬದುಕಿನಲ್ಲಿ ಪ್ರತಿಯೊಬ್ಬರಿಂದಲೂ ಪಾಠ ಕಲಿಯುತ್ತಲೇ ಇರುತ್ತೇವೆ. ಕೆಲವು ನೋವು ತರಬಹುದು, ಕೆಲವು ಸಂತೋಷ ತರಬಹುದು. ಆದರೆ ಎಲ್ಲವೂ ಬೆಲೆ ಕಟ್ಟಲಾಗದ ಪಾಠಗಳೇ ಆಗಿರುತ್ತವೆ. ಕಣ್ಣು ಇಡೀ ಜಗತ್ತನ್ನೇ ನೋಡುತ್ತದೆ, ಆದರೆ ತನ್ನೊಳಗೆ ಬಿದ್ದ ಸಣ್ಣ ಧೂಳಿನ ಕಣವನ್ನು ನೋಡಲಾಗದು. ಹಾಗೆಯೇ ಮನುಷ್ಯ ಬೇರೆಯವರ ತಪ್ಪನ್ನು ಗುರುತಿಸುತ್ತಾನೆ, ಆದರೆ ತನ್ನೊಳಗಿನ ತಪ್ಪುಗಳನ್ನು ಮಾತ್ರ ಗುರುತಿಸಲಾರನು. ದೇವಾಲಯದಲ್ಲಿ ನೀನು ₹1,00,000 ಕೊಟ್ಟರೂ ಕೂಡ ನಿನ್ನನ್ನು ಕೇವಲ ಭಕ್ತ ಅಂತ ಕರೆಯುತ್ತಾರೆ. ಆದರೆ ಅದೇ ಹಣವನ್ನು ಹಸಿದವರಿಗೆ ಕೊಟ್ಟರೆ ಅವರು ನಿಮ್ಮನ್ನು ದೇವರು ಅಂತ ಕರೆಯುತ್ತಾರೆ. ಮನುಷ್ಯನಿಗೆ ಸತ್ಯದ ಅರಿವು ಇದ್ದರೂ ಅದು ತನಗೆ ಉಪಯೋಗವಾಗುವಂತಿದ್ದರೆ ಮಾತ್ರ ಒಪ್ಪುತ್ತಾನೆ, ಇಲ್ಲದಿದ್ದರೆ ತಿರಸ್ಕರಿಸುತ್ತಾನೆ. ಅವನು ತಿರಸ್ಕರಿಸಿದ ಮಾತ್ರಕ್ಕೆ ಸತ್ಯ ಯಾವತ್ತೂ ಸುಳ್ಳಾಗುವುದಿಲ್ಲ. ಮರಣದ ಬಳಿಕ ಬಿದ್ದು ಬಿದ್ದು ಅಳುವವರು ನಮ್ಮವರೇ. ಅದೇ ಬದುಕಿರುವಾಗ ಮಾತಿನಲ್ಲಿ ಚುಚ್ಚಿ ಚುಚ್ಚಿ ಕೊಲ್ಲುವವರು ಕೂಡ ನಮ್ಮವರೇ. ಈ ಬದುಕೆಂಬ ನಾಟಕದಲ್ಲಿ ಏಳು ಬೀಳಿನ ಪಾತ್ರಧಾರಿಗಳು ಕೂಡ ನಮ್ಮವರೇ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತೆ ಇದೇ ರೀತಿಯ ಸ್ಫೂರ್ತಿದಾಯಕ ವಿಡಿಯೋಗಳೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು ಸ್ನೇಹಿತರೆ.